ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಿರೋದಕ್ಕೆ ನಮ್ಮ ಸಂಗೊಳ್ಳಿ ವೆಂಕಟೇಶ್ಗೆ ಧನ್ಯವಾದಗಳು ಹೇಳ್ತೇನೆ. ಇಲ್ಲಿ ವೇದಿಕೆ ಮೇಲೆ ಇರುವಂತ ಎಲ್ಲಾ ನಾಯಕರಿಗೇನು ಒಂದ್ ಸುತ್ತ ಈ ಒಂದು ನಿರ್ಧಾರ ನಮ್ಮ ವೆಂಕಟೇಶ್ ತಗೊಂಡಿರೋದು ತುಂಬಾ ಉತ್ತಮವಾದ ನಿರ್ಧಾರ. ಒಂದು ಹೆಲ್ಮೆಟ್ ನಿಂದ ಒಂದು ಕುಟುಂಬನೇ, ನಮ್ಮ ಕೃಷ್ಣಣ್ಣ ಹೇಳ್ದಂಗೆ, ಒಂದು ಕುಟುಂಬಕ್ಕೆ ಜೀವದಾನ ಕೊಟ್ಟಂಗೆ ಆಗುತ್ತೆ. ಎಷ್ಟೋ ಹೈವೇಗಳಲ್ಲಿ ಹೆಲ್ಮೆಟ್ ಇಲ್ದಿರ ಆಕ್ಸಿಡೆಂಟ್ಗಳಾಗಿ ತುಂಬಾ ಅಪಘಾತಗಳಲ್ಲಿ ಮರಣ ಹೊಂದಿದ್ದಾರೆ ಪಾಪ. ನಾನು ಹೇಳೋದು ಏನಂದ್ರೆ, ಈ ಒಂದು ದಿನ ಈ ನಿರ್ಧಾರ ತಗೊಂಡಿರೋದು ನಮಗೋಸ್ಕರ, ನಮ್ಮ ಫ್ಯಾಮಿಲಿ ನಾವು ಕಾಪಾಡ್ಕೋಬೇಕು. ಹೆಲ್ಮೆಟ್ ಇದ್ರೆ ಅಂತ ಇನ್ನೇನು ಸರ್ಕಾರಕ್ಕೆ ದುಡ್ಡು ಬರಬೇಕು, ಸರ್ಕಾರ ಉದ್ಧಾರ ಆಗಬೇಕು, ಬೇರೆಯವ್ರ ಫೈನ್ ಕಟ್ಟಬೇಕು ಅನ್ನೋದೇನಿಲ್ಲ. ಏನೋ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಒಳ್ಳೆ ನಿರ್ಧಾರ ತಗೊಂಡು ಹೆಲ್ಮೆಟ್ಗಳಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮದು ಎಲ್ಲೇ ಒಂದು ಫೈನ್ ಕಟ್ದಿರ ಈ ಒಂದು ಮನವರಿಕೆ ಅಂತ ಎಲ್ಲರೂ ಹೆಲ್ಮೆಟ್ ಇನ್ನ ಇವಾಗ ಈ ಕೂಲಿ ಕಾರ್ಮಿಕರು ಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ತಿಳ್ಕೊಂಡು ಹೆಲ್ಮೆಟ್ ಎಲ್ಲ ಧರಿಸಿ ಎಲ್ಲ ಪ್ರಾಣಗಳು ಕಾಪಾಡ್ಕೊಂಡ್ರೆ ಎಲ್ಲ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಎಷ್ಟೋ ಜನ ಹೆಲ್ಮೆಟ್ ವಿತರಣೆಗೆ ಎಷ್ಟು ಪ್ರಯಾಣ ಜಾಸ್ತಿ ನಿಖಿಲ್ ಸರ್ ಕೂಡ ರಾತ್ರಿ ನಮ್ಮ CMPS ಮುನ್ಶಾಮಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಮಾತಾಡಿದ್ರು, ಇದೇ ಮಾತಾಡಿದ್ರು ರಾತ್ರಿ. ಇವಾಗ ಇಷ್ಟು ಜನ ಬಂದಿದ್ದೀವಿ, ಎಷ್ಟು ಜನ ಹೆಲ್ಮೆಟ್ ಹಾಕೊಳ್ದಿರ ಬಂದಿದ್ದಾರೆ ಕೈ ಎತ್ತ ನೋಡಿ. ನಾ ಚೇಂಜ್ ಆಗಿಲ್ಲ, ಅಲ್ಲ ಚೇಂಜ್ ಆಗಿಲ್ಲ, ಹಾಗೆ ಬಂದ್ಬಿಟ್ಟಿದ್ರು. ಈ ಒಂದು ನಿಟ್ಟಿನಲ್ಲಿ ನಮ್ಮ ವೆಂಕಟೇಶ್ ನಿಟ್ಟಿನಲ್ಲಿ ಯಾರನ್ನು ನಾವು ಕೈ ಎತ್ತಿದಾರ ಇವಾಗ ಹೋಗ್ತಾರೆ. ಮತ್ತೆ ಎಲ್ರಿಗೂ ಒಂದು ಮನವರಿಕೆ, ಇವಾಗ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ನನ್ನ ಅನಿಸಿಕೆ ಏನಂದ್ರೆ, ನಮ್ಮ ಸಂಗೊಳ್ಳಿ ವೆಂಕಟೇಶ್ ಇದ್ದ ಮುಳ್ಬಾಲಲ್ಲಿ ಯಾರು ಹೆಲ್ಮೆಟ್ ಹಾಕೊಳ್ದಿರ ಬರೋ ಅಂತ ಮುಕ್ತ ಆಗ್ಬೇಕಂತ ಬೇಡ್ಕೊಳ್ತಿದ್ದೆ. ಯಾರಿಗೂ ಆ ಒಂದು ಇದು ಬರಲ್ಲ. ಇವಾಗ ಯಾರೋ ದುಡಿತಾರೆ, ಎಲ್ರಿಗೂ ಒಂದು ಸೇವೆ ಮಾಡ್ಬೇಕನ್ನೋದು ಬರಲ್ಲ. ಅದರಿಂದ ಈ ವೇದಿಕೆ ಮೇಲೆ ನಾನೊಂದು ಎರಡು ಮಾತು ಮಾಡೋ ಅವಕಾಶ ಕೊಟ್ಟು ಎಲ್ಲರೊಂದು ಅನ್ಸುತ್ತಾ, ನಮ್ಮ ವೆಂಕಟೇಶ್ಗೆ ಇನ್ನ ಸೇವೆ ಇನ್ನ ಸೇವೆ ಮಾಡೋದಕ್ಕೆ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಜೈನ್ ಬೇಕಾದ